ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನಾದರೂ ಗೌರವ ಸಿಕ್ಕಿದ್ರೆ ಅದು ಬಿಜೆಪಿಯಿಂದ ಬಿಜೆಪಿ ಕಾಲದಲ್ಲಿ. ನೀವು ಅವರು ಸತ್ತಾಗ 6ಕ್ಕೆ 3 ಜಾಗ ಕೊಡಲಿಕ್ಕೆ ನೀವು ಯೋಗ್ಯರಿರಲಿಲ್ಲ. ಕಾಂಗ್ರೆಸ್ನ ನಿಮ್ಮ ಗುಲಾಮಗಿರಿಯಲ್ಲಿ ನೀವು ಅವರಿಗೆ 100 ಎಕರೆಗಳನ್ನು ಕೊಟ್ಟಿದ್ದೀರಿ ಡೆಲ್ಲಿನಲ್ಲಿ. ಬಾಬಾ ಸಾಹೇಬ್ ಯಾಕೆ ಕೊಡಲಿಲ್ಲ? ಅವರ ಪಂಚಕ್ಷೇತ್ರಗಳನ್ನು ಯಾಕೆ ನೀವು ರಾಷ್ಟ್ರೀಯ ಸ್ಮಾರಕಗಳಾಗಿ ಮಾಡಲಿಲ್ಲ? ಅವ್ರಿಗೆ ಯಾಕೆ ಗೌರವ ಕೊಡಲಿಲ್ಲ? ನಾವೇ ಬಿಜೆಪಿ ಬಂದು ಕೇಳಬೇಕಾಗಿತ್ತಾ ನೀವು ಗೌರವ ಕೊಡಲಿಲ್ಲ ಕೊಡ್ರಿ ಅಂತ? ಇದನ್ನು ಯಾಕೆ ಖರ್ಗೆ ಅವರು ಮಾತಾಡಲ್ಲ? ಏನ್ ದೇಶದ ದಲಿತರ ಅಗ್ರಗಣ್ಯ ನಾಯಕ, ಎಐಸಿಸಿಯಲ್ಲಿ ರಬ್ಬರ್ ಸ್ಟಾಂಪ್ ಆಗಿ ಯಾಕೆ ಕೂತಿದ್ದೀರಿ? ಕೇಳಬೇಕಲ್ಲ ಇದೆಲ್ಲ. ಆದ್ರೂ ಮಾತಾಡೋ ಯೋಗ್ಯತೆ ಇಲ್ವಾ? ನನಗೇನೇ ಆದ್ರೂ ಮುಜೆ ಕರ್ನೇವಾಲ ಯಾ ಬೈಟಾ ಅಂತೀರಿ, ಅದು ಗುಲಾಮಗಿರಿ ಅಲ್ವಾ? ಸೋನಿಯಾ ಗಾಂಧಿ ಅವರು ಏನಾದ್ರು ನನಗೆ ಮಾಡೋದಿದ್ರೆ ಅಂತ ಇವತ್ತಿನವರೆಗೂ ನಿಮ್ಮನ್ನು ಎಐಸಿಸಿ ಅಧ್ಯಕ್ಷರು ಅಂತ ಯಾರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ನಾನು ನೋಡಿದೆ ಬಿಹಾರ್ಗೆ ಮೊನ್ನೆ ಹೋದಾಗ ಜನನೇ ಸೇರಿಲ್ಲ ಅವ್ರಿಗೆ. ಎಐಸಿಸಿ ಅಧ್ಯಕ್ಷರು ಅಂದ್ರೆ ಬೇರೆ ವರ್ಗ ಸೇರ್ತಾ ಇರಲಿಲ್ವಾ? ಜನ ಸೇರ್ಲಿಲ್ಲ ಅಂತೇಳಿ ಅಲ್ಲಿನ ಅಧ್ಯಕ್ಷನನ್ನ ಸಸ್ಪೆಂಡ್ ಮಾಡಿ ಬರ್ತಾರೆ ಇವರು. ಇಂಥ ಪರಿಸ್ಥಿತಿ ನಿಮಗಿದೆ, ನೀವಿನ್ನೂ ಗುಲಾಮಗಿರಿ ಮಾಡ್ತಾ ಕುಳಿತಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತೇನೆ.